ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06ಕ್ಕೆ ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಕುಂಭರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿ ಶನಿದೇವರು ಕುಟುಂಬ ಹಾಗೂ ಧನಸ್ಥಾನದಲ್ಲಿ ಸಂಚಾರ. ಕುಟುಂಬ ಧನಸ್ಥಾನದಲ್ಲಿ ಸಂಚರಿಸುವಾಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತೊಂದರೆ ತಾಪತ್ರಯಗಳನ್ನ ನೀವು ನೋಡ್ತಾ ಇರ್ತೀರಿ. ಲಗ್ನದಲ್ಲೇ ರಾಹುಗ್ರಹ ಆರೋಗ್ಯಕ್ಕೂ ಸಂಬಂಧಪಟ್ಟಂತೂ
ಆರೋಗ್ಯಕ್ಕೆ ಸಂಬಂಧಪಟ್ಟಂತೆನೂ ಸಹ ತೊಂದರೆ ತಾಪತ್ರಯಗಳನ್ನ ಈ ಸಮಯದಲ್ಲಿ ನೋಡ್ತಾ ಇರ್ತೀರಾ. ರಾಹುಗ್ರಹಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಕುಟುಂಬ ಧನಸ್ಥಾನದಲ್ಲಿ ಶನಿಗ್ರಹ ಸಂಚರಿಸುವಾಗ ಬರುವ ವರ್ಷ ಮೇ ಜೂನ್ ವರೆಗೂ 7.5 ಅಂದ್ರೆ 7 ಶನಿಯ ಫಲಗಳನ್ನೇ ನೀವು ಈ ಸಮಯದಲ್ಲಿ ವೀಕ್ಷಣೆ ಮಾಡಬಹುದು. ತೃತೀಯಾಧಿಪತಿ ಕುಜಗ್ರಹ ಸುಖಸ್ಥಾನ ಹಾಗೂ ಪಂಚಮ ಸ್ಥಾನದಲ್ಲಿ ಸಂಚಾರ. ಸುಖಸ್ಥಾನದಲ್ಲಿ ಸಂಚರಿಸುವಾಗ ಅಂದರೆ ಅಕ್ಟೋಬರ್ 3ನೇ ತಾರೀಕಿನವರೆಗೆ ಕುಜದೇವನಿಂದನೂ ಸಹ ಸ್ವಲ್ಪ ತೊಂದರೆ ತಾಪತ್ರಯಗಳನ್ನೇ ನೀವು ನೋಡಬಹುದು. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಮಾಡಿಸಿಕೊಂಡರೆ ಗ್ರಹಗಳ ಶಾಂತಿಯಾಗಿ ಸ್ವಲ್ಪ ಶುಭ ಫಲಗಳನ್ನು ನೀವು ನೋಡಬಹುದು. ಪೂರ್ವಾದಿತ ಪುಣ್ಯ ಸ್ಥಾನದಲ್ಲಿ ಬುಧಗ್ರಹ ವಕ್ರಿ. ಈ ಪೂರ್ವಾದಿತ ಪುಣ್ಯ ಸ್ಥಾನದಲ್ಲಿ ಬುಧಗ್ರಹ ವಕ್ರಿಯಾಗಿ ಸಂಚರಿಸುವಾಗ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಯಾವ್ದಾದ್ರು ಒಂದು ಸ್ಕೂಲು ಶಾಲಾ ಕಾಲೇಜು ಹುಡುಕ್ತಾ ಇರ್ತೀರಿ, ಇವ್ರಿಗೆ ಸಂಬಂಧಪಟ್ಟಂತೆ ಸರಿಯಾದ ಶಾಲಾ ಕಾಲೇಜುಗಳು ಇವರಿಗೆ ಸಿಗದೆ ಇರ್ತಕ್ಕಂಥದ್ದು, ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ಆರೋಗ್ಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನ ಅನುಭವಿಸ್ತಕ್ಕಂಥದ್ದು, ಇನ್ನು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನ ನೋಡ್ತಕ್ಕಂಥದ್ದು, ಇದೆಲ್ಲವನ್ನು ಈ ಸಮಯದಲ್ಲಿ ನಾವು ನೋಡಬಹುದು. ಷಷ್ಠ ಸ್ಥಾನದಲ್ಲಿ ಸೂರ್ಯಗ್ರಹ ಹಾಗೂ ಗುರುಗ್ರಹ ಸಂಚರಿಸುವಾಗ ರಿಪು ರೋಗ ಸ್ಥಾನ ಅಂತಂದೇಳಿ ಕರಿತೀವಿ. 6ನೇ ಮನೆ ಗುರುವಿಗೂ ಸಮೇತ ಅಂತ ಶುಭ ಸ್ಥಾನ ಅಲ್ಲ ಅಂತಾನೆ ಹೇಳ್ತೀವಿ. ಗುರುಬಲ ಈ ಸಮಯದಲ್ಲಿ ಇರೋದಿಲ್ಲ. ಶನಿ ಬಲ ಆಗ್ಬೋದು, ಗುರುಬಲ ಆಗ್ಬೋದು. ಕುಂಭರಾಶಿಯವರಿಗೆ ಇಲ್ಲದೆ ಇರೋದ್ರಿಂದ ಏನಾದ್ರೂ ಮನೆಗೆ ಸಂಬಂಧಪಟ್ಟಂತೆ ಕೆಲವ್ರಿಗೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಕುಟುಂಬ ಜೀವನದಿಂದ, ಹಣಕಾಸಿನಿಂದ ತೊಂದರೆ ತಾಪತ್ರಯಗಳನ್ನ ಅನುಭವಿಸ್ತಿರ್ತಾರೆ. ಬುಧಗ್ರಹ 5ರಲ್ಲಿ ವಕ್ರಿಯಾಗಿರೋದ್ರಿಂದ ಸಂತಾನಕ್ಕೆ ಸಂಬಂಧಪಟ್ಟಂತೆನೂ ಈ ಸಮಯದಲ್ಲಿ ತೊಂದರೆ ತಾಪತ್ರಯಗಳನ್ನೇ ನೋಡ್ತಿರ್ತಾರೆ. ಗುರುಶಾಂತಿ ಶನಿ ಶಾಂತಿ ಈ ಸಮಯದಲ್ಲಿ ಆಚರಿಸ್ಕೊಂಡ್ರೆ ಅಶುಭ ಫಲ ಕಡಿಮೆಯಾಗಿ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಸಪ್ತಮ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚರಿಸುವಾಗ ಸಂಗಾತಿ ಅಥವಾ ಯಜಮಾನನಿಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆನೂ ಸಹ ಅತಿ ಹೆಚ್ಚಿನ ಎಚ್ಚರಿಕೆ ಈ ಸಮಯದಲ್ಲಿ ವಹಿಸಬೇಕು. ಶುಕ್ರಗ್ರಹ ಹಾಗೂ ಕೇತು ಗ್ರಹಕ್ಕೂ ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಳ್ತಕ್ಕದ್ದು. ಅಷ್ಟಮಾಧಿಪತಿ ಬುಧ ಪೂರ್ವಾಯಿತ ಪುಣ್ಯಸ್ಥಾನ ಅಂದ್ರೆ ಇವರ ಹುಟ್ಟೂರಿಗೆ ಸಂಬಂಧಪಟ್ಟಂತೆ, ಇವರ ಮಕ್ಕಳಿಗೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನೇ ಈ ಸಮಯದಲ್ಲಿ ನಿರೀಕ್ಷಿಸಿರ್ತಾರೆ. ಕೆಲವೊಬ್ಬರಿಗೆ ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿತ್ತಪ್ಪ ಅಂತಂದ್ರೆ ಈ ಇಲ್ಲಿ ತನಕ ಹೇಳ್ದಂತ ಯಾವುದೇ ಅಂತ ತೊಂದರೆ ತಾಪತ್ರಯಗಳು ಇರೋದಿಲ್ಲ. ದಶಾಭುಕ್ತಿ ಚೆನ್ನಾಗಿತ್ತಪ್ಪ ಅಂತಂತಂದ್ರೆ ಶುಭ ಫಲಗಳನ್ನೇ ನೋಡಬಹುದು. ಭಾಗ್ಯಸ್ಥಾನಾಧಿಪತಿ ಶುಕ್ರಗ್ರಹ ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳು, ಈ ಕೆಲವೊಬ್ರು ಅತಿ ದೊಡ್ಡ ಒಂದು ಉದ್ಯೋಗಕ್ಕೋಸ್ಕರ ನಿರೀಕ್ಷಣೆಯಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಸಂಬಂಧಪಟ್ಟಂತೆ ಸ್ವಲ್ಪ ವಿಘ್ನಗಳನ್ನೇ ಈ ಸಮಯದಲ್ಲಿ ನೋಡ್ತಾ ಇರ್ತಾರೆ. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಕುಜಗ್ರಹ ಸುಖ ಸ್ಥಾನದಲ್ಲಿ ಸಪ್ತಮ ಸ್ಥಾನ ಅಂದ್ರೆ ಸುಖ ಸ್ಥಾನದಿಂದ ಕೇಂದ್ರ ಸ್ಥಾನನ ನೇರವಾಗಿ ವೀಕ್ಷಿಸೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತನ್ನು ಸಹ ಈ ಸಮಯದಲ್ಲಿ ಯಾರಾದ್ರೂ ಉದ್ಯೋಗ ಸ್ಥಳಗಳಲ್ಲಿ ಕೆಲವರಿಗೆ ದಿಢೀರ್ನೆ ಶತ್ರುಗಳು ಉಟ್ಕೊಳ್ಳೋ ಅಂಥದ್ದು, ಈ ಜೊತೆಲಿ ಉದ್ಯೋಗಸ್ಥರಿಂದ ಏನಾದ್ರೂ ತೊಂದರೆ ತಾಪತ್ರಯಗಳನ್ನ ಅನುಭವಿಸ್ತಕ್ಕಂಥದ್ದು, ಇಂಥದ್ದೆಲ್ಲನ ಈ ಸಮಯದಲ್ಲಿ ನೀವು ನೋಡಬಹುದು. ಲಾಭಾಧಿಪತಿ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಗೋಚಾರ. ಗುರುವಿನ ಶಾಂತಿ ಕಡ್ಡಾಯವಾಗಿ ಮಾಡಿಸ್ಕೊಳ್ತಕ್ಕದ್ದು. ಗುರುದೇವರು ನವೆಂಬರ್ 1ನೇ ತಾರೀಕಿನವರೆಗೂ ಷಷ್ಠ ಸ್ಥಾನದಲ್ಲಿ ಸಂಚರಿಸಿ ತದನಂತರ ನಿಮಗೆ ಸಪ್ತಮ ಸ್ಥಾನಕ್ಕೆ ಬರುವವರೆಗೂ ಗುರುಶಾಂತಿ ಹಾಗೂ ಶನಿಶಾಂತಿ ಪೂಜೆಗಳನ್ನ ಆಚರಣೆ ಮಾಡ್ಕೊಳ್ಳಿ. ರಾಹು ಕೇತು ಶಾಂತಿಗೋಸ್ಕರ
ಈ ನಮ್ಮ ಕರ್ನಾಟಕದ ಪ್ರಾಂತ್ಯದಲ್ಲೇನೆ ವಿದುರಶ್ವತ್ಥ, ನಾಗಲಮಡಿಕೆ, ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ನಾಗದೇವರುಗಳಿಗೆ ಹಾಗೂ ಸುಬ್ರಹ್ಮಣ್ಯ ದೇವರುಗಳಿಗೆ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ರೆ ರಾಹುಕೇತು ಶಾಂತಿನೂ ಕೂಡ ಆಗಿ ಶುಭ ಫಲವನ್ನೇ ನಿರೀಕ್ಷಿಸಬಹುದು. ಹನುಮದೇವರ ಆಲಯಕ್ಕೆ ಮಂಗಳವಾರ ಹಾಗೂ ಶನಿವಾರದಂದು ನಾಟಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ವಿಳೆದೆಲೆ ಮಾಲೆ ಕೊಡ್ತಕ್ಕಂಥದ್ದು, ಸಿಂಧೂರವನ್ನು ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಬಂದಾಗ ಶನಿ ದೋಷ ತಗ್ಗಿ ನಿಮ್ಗೆ ಇನ್ನು ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು. ಚೆನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪಿತಯೇ ಶಯ್ಯೋರಭಿಸ್ತ್ರವಂತನಃ. ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಾ ಇದ್ರೆ ಇನ್ನು ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು. ಶುಭವಾಗಲಿ.